ನಮಸ್ತೆ ಸ್ನೇಹಿತರೆ, ಸಜ್ಜನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬೋರ್ಡ್ ಕಡೆಯಿಂದ ಬಿಟ್ಟಿರ್ತಕ್ಕಂಥ 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಕೀ ಉತ್ತರಗಳನ್ನು ನೋಡೋಣ. ಮೊದಲ ಭಾಗದಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ 12 ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ನೋಡಬಹುದು. ಮೊದಲ ಪ್ರಶ್ನೆ, ವಿಭವಾಂತರದ SI ಏಕಮಾನ ಯಾವುದು? ಉತ್ತರ ವೋಲ್ಟ್. ಪ್ರಶ್ನೆ 2, ಮಸೂರದ ಸಂಗಮ ದೂರದ ವಿಲೋಮವು? ಉತ್ತರ ಡಿ. ಮಸೂರ ಮತ್ತು ಪ್ರತಿಬಿಂಬ ದೂರಗಳ ನಡುವಿನ ವ್ಯತ್ಯಾಸಕ್ಕೆ ಸಮವಾಗಿರುತ್ತದೆ. ಮೀನ್ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ, ಒಟ್ಟಾರೆ 2 ಅಂಕಗಳನ್ನು ನೋಡಬಹುದು. ಪ್ರಶ್ನೆ ಸಂಖ್ಯೆ 3, ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಇಲ್ಲಿ 2 ಚಿಹ್ನೆಗಳನ್ನು ಕೇಳಿದ್ದಾರೆ, ಶುಷ್ಕ ಕೋಶ, ಅದೇ ರೀತಿ ರಿಯಸ್ಟಾಟ್. ಪ್ರಶ್ನೆ 4, ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ ಅನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ ತುದಿಯು ಬಿ ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ. ಹೌದು, ಆಕರ್ಷಿಸುತ್ತದೆ. ಏಕೆಂದರೆ ಸೊಲೆನಾಯ್ಡ್ನ ಬಿ ತುದಿಯು ದಂಡಕಾಂತದ ದಕ್ಷಿಣ ಧ್ರುವದಂತೆ ವರ್ತಿಸುತ್ತದೆ. ಇದನ್ನು ನೀವು ವಿದ್ಯುತ್ ಸಂಬಂಧಪಟ್ಟ ಪಾಠದಲ್ಲಿ ನೋಡಬಹುದು. ಮೇನ್ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳನ್ನು ನೋಡಬಹುದು. ಪ್ರತಿ ಪ್ರಶ್ನೆಗೆ 2 ಅಂಕ, ಒಟ್ಟಾರೆ 6 ಅಂಕಗಳನ್ನು ನೋಡಬಹುದು. ಪ್ರಶ್ನೆ ಸಂಖ್ಯೆ 5, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಉತ್ತರ, ವಿದ್ಯುತ್ ಉಪಕರಣದ ಸಾಮರ್ಥ್ಯ ಮನೆಯ ಮಂಡಲದ ರೇಟಿಂಗಿಗೆ ಹೊಂದುವಂತಿರಬೇಕು. ಮಂಡಲಕ್ಕೆ ಭೂಸಂಪರ್ಕ ವ್ಯವಸ್ಥೆ ಕಲ್ಪಿಸಬೇಕು. ಅದೇ ರೀತಿ ಪ್ರತಿಯೊಂದು ಉಪಕರಣವು ಸಮಾನ ವಿಭವಾಂತರವನ್ನು ಹೊಂದಿರಲು ಅವುಗಳನ್ನು ಪರಸ್ಪರ ಸಮಾನಾಂತರವಾಗಿ ಜೋಡಿಸಬೇಕು. 4ನೇ ಪಾಯಿಂಟ್, ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಉಂಟಾಗುವ ಹಾನಿಯಿಂದ ತಪ್ಪಿಸಲು ಸೂಕ್ತ ರೇಟಿಂಗ್ ಇರುವ ಫ್ಯೂಸ್ ಅನ್ನು ಬಳಸಬೇಕು. ಅದೇ ರೀತಿ ಕೊನೆಯದಾಗಿ, ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಪ್ರಶ್ನೆ 6, ವಾಹಕ ಒಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಇಲ್ಲಿ ವಾಹಕದ ರೋಧವು ವಾಹಕದ ಉದ್ದ, ವಾಹಕದ ತಾಪ, ವಾಹಕದ ಅಡ್ಡ ಕೊಯ್ತ ಮತ್ತು ವಾಹಕವಾಗಿ ಬಳಸಿರುವ ವಸ್ತುವಿನ ಗುಣ, ಇವೆಲ್ಲ ಅಂಶಗಳ ಮೇಲೆ ವಾಹಕ ಒಂದರ ರೋಧವು ಅವಲಂಬನೆ ಆಗಿರುವುದು. ಪ್ರಶ್ನೆ 7, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ತಿಳಿಸಿ. ಇಲ್ಲಿ ಚಿತ್ರವನ್ನು ನೀವು ನೋಡಬಹುದು. HGF ಅಂದರೆ ಜಿಯಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ನೀವು ನೋಡಬಹುದು. ದಿಕ್ಪಲ್ಲಟ ಕೋನ, ಈ ಕೋನದ ಮೌಲ್ಯ 38 ಡಿಗ್ರಿ ಆಗಿರುತ್ತದೆ. 38 ಡಿಗ್ರಿ ಆಗಿರುತ್ತದೆ. ನೀವು ಇಲ್ಲಿ ನೋಡಬಹುದು 38 ಡಿಗ್ರಿ. ಮೇನ್ 4, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಟ್ಟು 3 ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕ, ಒಟ್ಟಾರೆ 9 ಅಂಕಗಳನ್ನು ಇಲ್ಲಿ ನೀವು ನೋಡಬಹುದು. ಪ್ರಶ್ನೆ 8, ಎ ಭಾಗ, ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? ಪ್ರಶ್ನೆ ಬಿ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಉತ್ತರ ಎ, ಸಮೀಪ ದೃಷ್ಟಿ ಕಣ್ಣಿನ 2 ಲಕ್ಷಣಗಳು. ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಅಥವಾ ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಪರಿಹಾರ: ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನು ಉಪಯೋಗಿಸಿ ಈ ದೋಷವನ್ನು ನಿವಾರಿಸುವುದು. ಪ್ರಶ್ನೆ ಬಿಗೆ ಉತ್ತರ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ. ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ವೀಕ್ಷಿಸಲು ಕಣ್ಣಿನ ಮಸೂರವು ಸಂಗಮ ದೂರದಲ್ಲಿ ಮಾಡಿಕೊಳ್ಳುವ ಹೊಂದಾಣಿಕೆಯನ್ನು
ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದು ಕರೆಯುವರು. ಪ್ರಶ್ನೆ 9. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ. ಬಲರೇಖೆಗಳನ್ನು ಗುರುತಿಸುವ ವಿಧಾನ. ಡ್ರಾಯಿಂಗ್ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ. ನಂತರ ಅದರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ ಎರಡೂ ತುದಿಗಳನ್ನು ಗುರುತು ಮಾಡಬೇಕು. ನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿದ ಬಿಂದುವಿನಲ್ಲಿ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಇರಿಸಿ ಪುನಃ ತುದಿಗಳನ್ನು ಗುರುತಿಸಬೇಕು. ಇದೇ ರೀತಿ ಪುನರಾವರ್ತಿಸುತ್ತಾ ಹೋದಂತೆ ದಿಕ್ಸೂಚಿಯ ಉತ್ತರ ತುದಿಯು ದಂಡಕಾಂತದ ದಕ್ಷಿಣ ತುದಿಗೆ ಸೇರುತ್ತದೆ. ಗುರುತು ಮಾಡಿದ ಬಿಂದುಗಳನ್ನು ಸೇರಿಸಿ ಈ ರೇಖೆಯೇ ಕಾಂತೀಯ ಬಲರೇಖೆ. ಇದನ್ನು ಕಾಂತದ ಇನ್ನೊಂದು ಬದಿ ಅಥವಾ ಭಿನ್ನ ಸ್ಥಾನಗಳಲ್ಲಿಟ್ಟು ಪುನರಾವರ್ತಿಸಿದಾಗ ಬಲರೇಖೆಗಳ ಆವೃತ್ತ ಜಾಲ ಉಂಟಾಗುತ್ತದೆ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ. ಅಲ್ಯೂಮಿನಿಯಂನ ಒಂದು ಸಲಾಕೆಯನ್ನು ಎರಡು ವಾಹಕ ತಂತಿಗಳಿಂದ ನೇತು ಹಾಕಿ ಒಂದು ಕುದುರೆಲಾಳಾಕೃತಿಯ ಪ್ರಬಲ ಕಾಂತದ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಮತ್ತು ಅದರ ಎರಡು ಧ್ರುವಗಳ ನಡುವೆ ಅಲ್ಯೂಮಿನಿಯಂ ಕಂಬಿ ಇರುವಂತೆ ಜೋಡಿಸಿ. ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳೊಂದಿಗೆ ಸರಣಿಯಲ್ಲಿ ಜೋಡಿಸಿ. ಅಲ್ಯೂಮಿನಿಯಂ ತಂತಿಯು ನಿರ್ದಿಷ್ಟ ದಿಕ್ಕಿನಿಂದ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿ. ನಂತರ ಅಲ್ಲಿ ಸಲಾಕೆಯು ಸ್ಥಾನಪಲ್ಲಟಗೊಂಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿಗೆ ಪಲ್ಲಟಗೊಳ್ಳುವುದನ್ನು ಸಹ ನಾವಿಲ್ಲಿ ಪ್ರಯೋಗದಲ್ಲಿ ನೋಡಬಹುದು. ಪ್ರಶ್ನೆ 10. ನಿಮ್ನ ದರ್ಪಣದ ಮುಂದೆ ಸಿ ನಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ತಿಳಿಸಿ. ಚಿತ್ರವನ್ನು ನಾವಿಲ್ಲಿ ನೋಡಬಹುದು. ದರ್ಪಣದ ಮುಂದೆ ಸಿ ನಿಂದ ದೂರದಲ್ಲಿ ವಸ್ತುವನ್ನು ಇಲ್ಲಿ ಇರಿಸಲಾಗಿದೆ. ಎ ಬಿ ಎಂಬ ವಸ್ತುವನ್ನು ಸಿ ಪಾಯಿಂಟ್ನಿಂದ ದೂರ ಇರಿಸಲಾಗಿದೆ. ಇಲ್ಲಿ ಎಲಿಂದ ಬೆಳಕಿನ ಕಿರಣ ಇಲ್ಲಿ ಏನಿಂದ ಬೆಳಕಿನ ಕಿರಣ ದರ್ಪಣಕ್ಕೆ ಬಂದು ಪ್ರತಿಬಿಂಬಿಸಿದಾಗ ಇಲ್ಲಿ ಬೆಳಕು ಈ ಭಾಗದಲ್ಲಿ ಕೇಂದ್ರೀಕೃತ ಆಗೋದನ್ನು ನಾವಿಲ್ಲಿ ನೋಡ್ತೀವಿ. ಪ್ರತಿಬಿಂಬ ತಲೆ ಕೆಳಗಾಗಿ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಕಡಿಮೆ ಗಾತ್ರ ಇರೋದನ್ನು ನಾವಿಲ್ಲಿ ನೋಡಬಹುದು. ಪ್ರತಿಬಿಂಬದ ಸ್ಥಾನ ಎಲ್ಲಿರುತ್ತೆ ಅಂದರೆ ಸಿ ಮತ್ತು ಎಫ್ಗಳ ಮಧ್ಯಭಾಗದಲ್ಲಿ ಇರೋದನ್ನು ನಾವು ನೋಡ್ತೀವಿ. ಅದೇ ರೀತಿ ಪ್ರತಿಬಿಂಬದ ಸ್ವಭಾವ ಏನಾಗಿರುತ್ತೆ ಅಂದರೆ ಸತ್ಯವಾಗಿರುತ್ತೆ ಮತ್ತು ತಲೆ ಕೆಳಗಾಗಿರುತ್ತೆ. ಅದೇ ರೀತಿ ಮೂಲ ವಸ್ತುವಿಗಿಂತ ಪ್ರತಿಬಿಂಬದ ಗಾತ್ರ ಚಿಕ್ಕದಾಗಿರುತ್ತೆ ಅಥವಾ ವಸ್ತುವಿನಿಗಿಂತ ಚಿಕ್ಕ ಗಾತ್ರದ ಪ್ರತಿಬಿಂಬವನ್ನು ನಾವಿಲ್ಲಿ ಪಡಿತೀವಿ. ಮೇನ್ 5 ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳನ್ನು ನೋಡಬಹುದು. ಪ್ರತಿ ಪ್ರಶ್ನೆಗೆ 4 ಅಂಕ. ಪ್ರಶ್ನೆ ಸಂಖ್ಯೆ 11 ಎ. ಈ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸಬಹುದು? ಇಲ್ಲಿ ನೋಡಬಹುದು ನೀವು. ಮೊದಲಿಗೆ ಇಲ್ಲಿ ಉತ್ತರವನ್ನು ಮಾಡೋಣ. ಟಿವಿ ಬಳಕೆ ಮಾಡಿದ ವಿದ್ಯುತ್ ಶಕ್ತಿ ಇಲ್ಲಿ 250 ವ್ಯಾಟ್ಗಳಿದೆ 4 ಗಂಟೆಗಳ ಕಾಲ. ಇಲ್ಲಿ ಗುಣಾಕಾರ ಮಾಡೋಣ. ನಾವಿಲ್ಲಿ 1000 ವ್ಯಾಟ್ಗಳನ್ನು ಇಲ್ಲಿ ನೋಡಬಹುದು. 1000 ವ್ಯಾಟ್ ಪರ್ ಅವರ್. ಟೋಸ್ಟರ್ ಬಳಕೆ ಮಾಡಿದ ವಿದ್ಯುತ್ ಶಕ್ತಿ ಇಲ್ಲಿ 1200 ವ್ಯಾಟರ್. ಟೋಸ್ಟರ್ ಬಳಕೆ ಮಾಡಿದ ವಿದ್ಯುತ್ ಶಕ್ತಿ 1200 ವ್ಯಾಟ್ ಪರ್ ಅವರ್. ಆದ್ದರಿಂದ 1200 ವ್ಯಾಟ್ ಅವರನ್ನು ಇಲ್ಲಿ ನೋಡ್ಬೋದು. ಟೋಸ್ಟರ್ ಬಳಕೆ ಮಾಡಿದ ವಿದ್ಯುತ್ ಶಕ್ತಿಯ ಪ್ರಮಾಣ ಹೆಚ್ಚು. ಯಾಕಂದರೆ ಟಿ ವಿ ಕೇವಲ 1000 ವ್ಯಾಟನ್ನು ಬಳಕೆ ಮಾಡಿದೆ. ಟೋಸ್ಟರ್ 1200 ವ್ಯಾಟನ್ನು ಬಳಕೆ ಮಾಡಿದೆ. 200 ವ್ಯಾಟನ್ನು ಜಾಸ್ತಿ ಬಳಕೆ ಮಾಡಿದೆ ಟೋಸ್ಟರ್. ಬಿ ಪ್ರಶ್ನೆ. 2 ಓಮ್ ಮತ್ತು 4 ಓಮ್ನ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ.
4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕ ಬಳಸಿದರೆ ಆಗ ಎರಡು ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಕಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ. ಇಲ್ಲಿ 2 ಓಮ್ ಮತ್ತು 4 ಓಮ್ನ ರೋಧಕಗಳನ್ನು ಸಮಾನಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧ ಎಷ್ಟು ಉಂಟಾಗುತ್ತೆ ಅಂದರೆ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಸಮಾನಾಂತರವಾಗಿ ಜೋಡಿಸಿರೋದ್ರಿಂದ ನಾವು 1/RP ಪ್ಯಾರಲಲ್ ಅಂತ ಬರೆದಿದ್ದೀವಿ. 1/2 ಓಮ್ ಪ್ಲಸ್ 1/4 ಓಮ್. ಇಲ್ಲಿ ಲಸ ತಗೊಂಡಿದ್ದೀವಿ, 4 ಆಗುತ್ತೆ. ಇಲ್ಲಿ ಮೇಲ್ಗಡೆ 2 + 1 3 = 3/4 ಆಗುತ್ತೆ. ಆದ್ದರಿಂದ ಇಲ್ಲಿ ರೋಧ ಎಷ್ಟಾಗುತ್ತೆ 4/3 ಆಗೋದನ್ನು ನಾವಿಲ್ಲಿ ನೋಡ್ತೀವಿ. ಮೇಲಕ್ಕೆ ಹೋದಾಗ ರೆಸಿಪ್ರೋಕಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 ಮತ್ತು 6 ಓಮ್ನ ರೋಧಕವನ್ನು ಸಮಾನಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧ ಎಷ್ಟಾಗುತ್ತೆ. ಇಲ್ಲಿ 1/RP2 ತೊಗೊಂಡಿದ್ವಿ ಪ್ಯಾರಲಲ್ ಆಗಿ. 1/2 ಓಮ್ ಪ್ಲಸ್ 1/6 ಓಮ್. ಇಲ್ಲಿ 4 ಓಮ್ನ ಬದಲಾಗಿ 6 ಓಮನ್ನು ನಾವಿಲ್ಲಿ ಏನು ಮಾಡಿದ್ವಿ, ರೀಪ್ಲೇಸ್ ಮಾಡಿದ್ದೀವಿ. ಇಲ್ಲಿ ಲಸ ತೊಗೊಂಡಿದ್ದೀವಿ, 6 ಆಗುತ್ತೆ. 3 + 1 ಮೇಲೆ ಬರುತ್ತೆ, 4/6. ಇಲ್ಲಿ ಡಿವೈಡ್ ಮಾಡ್ಬೋದು. 2 1 2 2 2 3 2/3 ಆಗುತ್ತೆ. ಇಲ್ಲಿ = ನಾವು ಏನು ಮಾಡ್ಬೋದು, ಇಲ್ಲಿ 2/3 ತೊಗೊಂಡಿದ್ದೀವಿ. ಎರಡೂ ಜೋಡಣೆಯಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ. ಇಲ್ಲಿ ಮೊದಲಿಗೆ ಒಂದನೇದು ಮತ್ತು ಎರಡನೇದು 4/3 - 2/3 = ಇಲ್ಲಿ ಕೆಳಗಡೆ 3, ಇಲ್ಲಿ 3 ಇರೋದ್ರಿಂದ ಲಸ 3 ಆಗುತ್ತೆ. ಇಲ್ಲಿ ಮೇಲ್ಗಡೆ 4 ಲಸ್ ಸೇಮ್ ಇರೋದ್ರಿಂದ ನಾವು ಅದನ್ನೇ ತಗೋಣ. 4ರಲ್ಲಿ 2 ಹೋದರೆ 2 ಉಳಿಯುತ್ತೆ. ಸೊ ಆನ್ಸರು 2/3 ಉಳಿಯೋದನ್ನು ನಾವಿಲ್ಲಿ ನೋಡ್ಬೋದು. ಪ್ರಶ್ನೆ ಎ, 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣವನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋವ್ಯಾಟ್ ಅವರ್ಗೆ ರೂಪಾಯಿಗೆ 30 ದಿನಗಳ ಕಾಲ ಬಳಸಿದರೆ 1 ಕಿಲೋವ್ಯಾಟ್ ಅವರ್ಗೆ 4 ರೂಪಾಯಿನಂತೆ ಉಪಯೋಗಿಸಿದ ಒಟ್ಟು ಶಕ್ತಿ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲಿಗೆ ಎಷ್ಟು ವಿದ್ಯುತ್ತನ್ನು ಬಳಸಿದೆ, ದಿನಾಲು 350 ವ್ಯಾಟ್ ಸಾಮರ್ಥ್ಯ, ದಿನಕ್ಕೆ 6 ಗಂಟೆ 30 ದಿನ. ಇಲ್ಲಿ ನಾವು ಗುಣಾಕಾರ ಮಾಡೋಣ. 63,000 ವ್ಯಾಟ್ ಆಗುತ್ತೆ. ಅದನ್ನು ನಾವು ಕಿಲೋವ್ಯಾಟ್ಗೆ ಕನ್ವರ್ಟ್ ಮಾಡೋಣ. 63 ಕಿಲೋವ್ಯಾಟ್ ಅವರ್ ಆಗುತ್ತೆ. ಯಾಕೆಂದರೆ 1 ಕಿಲೋವ್ಯಾಟ್ ಅಂದರೆ 1000 ವ್ಯಾಟ್. ಸೊ ಹಂಗಾಗಿ ಇಲ್ಲಿ 63,000 ವ್ಯಾಟ್ ಅವರ್ ಇದ್ದು 63 ಕಿಲೋವ್ಯಾಟ್ ಅವರ್ ಆಗುತ್ತೆ. ಮತ್ತು ಇಸ್ತ್ರಿ ಪೆಟ್ಟಿಗೆ ಬಳಸಿದ ವಿದ್ಯುತ್ತನ್ನು ನೋಡೋದಾದರೆ ನಾವು ಇಲ್ಲಿ 250 ವ್ಯಾಟು ಮತ್ತು ದಿನಕ್ಕೆ 4 ಗಂಟೆ, ಅದೇ ರೀತಿ 30 ದಿನ ನಾವು ಗುಣಾಕಾರ ಮಾಡೋಣ. 30,000 ವ್ಯಾಟ್ ಆಗುತ್ತೆ. ಇದನ್ನು ನಾವು ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡಿದರೆ 30 ಕಿಲೋವ್ಯಾಟ್ ಅವರ್ ಆಗುತ್ತೆ. ಈ ಎರಡನ್ನು ನಾವು ಕೂಡಿಸೋಣ. 63 ಮತ್ತು 30 ಕಿಲೋವ್ಯಾಟನ್ನು ಕೂಡಿಸಿದರೆ 93 ಕಿಲೋವ್ಯಾಟ್ ಆಗುತ್ತೆ. ಈಗ ಎಷ್ಟು ವೆಚ್ಚ ತಗಲುತ್ತೆ ಅಂತ ಕೇಸಿ ನೋಡೋಣ. 93 × 4 ರೂಪಾಯಿ ಮಾಡೋಣ. ಒಟ್ಟಾರೆಯಾಗಿ 372 ರೂಪಾಯಿನ ಖರ್ಚಾಗೋದನ್ನು ನಾವು ನೋಡ್ತೀವಿ. ಶಕ್ತಿಯ ಮೌಲ್ಯ ಎಷ್ಟು, ಒಟ್ಟು 372 ರೂಪಾಯಿ. ಪ್ರಶ್ನೆ ಬಿ, 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನ್ 220 ವೋಲ್ಟ್ ವಿಭವಾಂತರದ ಮೂಲಕ್ಕೆ ಸಂಪರ್ಕಿಸಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿ. ಇಲ್ಲಿ ವಿ ವೋಲ್ಟ್ 220 ವೋಲ್ಟ್ ಇದೆ, ಸಾಮರ್ಥ್ಯ 880 ವ್ಯಾಟ್ ಇದೆ. ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ I = P/V ಅಂತಂದು ಸೂತ್ರವನ್ನು ನಾವಿಲ್ಲಿ ನೋಡ್ಬೋದು. ಈಗ I ಅನ್ನು ಕಂಡುಹಿಡಿಯಬೇಕು. ಇಲ್ಲಿ P ಎಷ್ಟಿದೆ, 880 ಇದೆ. ಅದೇ ರೀತಿ V 220 ಇದೆ. ಎರಡನ್ನು ನಾವು ಭಾಗಾಕಾರ ಮಾಡಿದರೆ ಎಷ್ಟು, 4 ವ್ಯಾಟ್ ಬರುತ್ತೆ. ಇಲ್ಲಿ ಈ 0 ಕ್ಯಾನ್ಸಲ್ ಆಗುತ್ತೆ. 22 ಒಂದಲೆ 22 4 ಸೊ 4 ವ್ಯಾಟ್ ಆಗುತ್ತೆ. ಮಂಡಲದಲ್ಲಿನ ರೋಧವನ್ನು ಕಂಡುಹಿಡಬೇಕಂದ್ರೆ ನಾವು ಸೂತ್ರ ಏನು,
ಆರ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ಇಲ್ಲಿ ಮಂಡಲದಲ್ಲಿನ ರೋಧವನ್ನು ನಾವಿಲ್ಲಿ ನೋಡ್ಬೋದು. ಆರ್ ಈಕ್ವಲ್ ಟು ವಿ ಡಿವೈಡ್ ಬೈ ಐ. ಇಲ್ಲಿ ವಿ ಎಷ್ಟು 220. ಅದೇ ರೀತಿ ಐ 4 ಆಂಪಿಯರ್ ಇರೋದ್ರಿಂದ 4ರಲ್ಲಿ 220 ಡಿವೈಡ್ ಮಾಡಿದರೆ ನಮಗೆ ಆನ್ಸರ್ 55 ಓಮ್ ಬರೋದನ್ನು ಇಲ್ಲಿ ನಾವು ನೋಡ್ಬೋದು. ಪ್ರಶ್ನೆ 12 ಎ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ಇಲ್ಲಿ 2 ನಿಯಮಗಳನ್ನು ನಾವಿಲ್ಲಿ ನೋಡಬಹುದು. ಮೊದಲ ನಿಯಮ, ಪತನ ಕಿರಣ, ವಕ್ರೀಮ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ನಿಯಮ 2, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ. ಇವುಗಳನ್ನು ನಾವು 2ನೇ ನಿಯಮವನ್ನು ಸ್ನೆಲ್ನ ನಿಯಮ ಎಂದರೂ ಸಹ ನಾವಿಲ್ಲಿ ಕರೆಯುವುದನ್ನು ನೋಡ್ಬೋದು. ಇನ್ನು ಪ್ರಶ್ನೆ ಬಿ. ಪೀನದರ್ಪಣ ಮತ್ತು ಪೀನ ಮಸರಗಳ ನಡುವಿನ ಯಾವುದಾದರೂ 2 ವ್ಯತ್ಯಾಸಗಳನ್ನು ತಿಳಿಸಿ. ಪೀನದರ್ಪಣ, ಪೀನ ಮಸರ. ಒಂದನೇದು, ಒಂದು ಬದಿಯಲ್ಲಿ ಉಬ್ಬಾದ ಮೇಲ್ಮೈ ಹೊಂದಿರುತ್ತದೆ. ಯಾವುದು? ಪೀನದರ್ಪಣ. ಪೀನ ಮಸರ 2 ಬದಿಯಲ್ಲಿ ಉಬ್ಬಾದ ಮೇಲ್ಮೈಯನ್ನು ಹೊಂದಿರುತ್ತದೆ. ಪೀನದರ್ಪಣ ಬೆಳಕಿನ ಪುಂಜವನ್ನು ಪ್ರತಿಫಲಿಸುತ್ತದೆ. ಪುಂಜ ಅಂದರೆ ಇಲ್ಲಿ ಕಿರಣ ಮತ್ತು ವಿಕೇಂದ್ರೀಕರಿಸುವುದು. ಆದರೆ ಪೀನ ಮಸರವು ಪುಂಜವನ್ನು ವಕ್ರೀಭವನಗೊಳಿಸುತ್ತದೆ ಮತ್ತು ಕೇಂದ್ರೀಕರಿಸುತ್ತದೆ. 3ನೇ ಪಾಯಿಂಟ್, ಪೀನದರ್ಪಣ ಯಾವಾಗಲೂ ಮಿಥ್ಯ, ಚಿಕ್ಕದಾದ ಮತ್ತು ನೇರವಾದ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ಆದರೆ ಪೀನ ಮಸರ ವಸ್ತುವಿನ ಸ್ಥಾನವನ್ನು ಆಧರಿಸಿ ಮಿಥ್ಯ ಮತ್ತು ಸತ್ಯ, ಚಿಕ್ಕದಾದ ಮತ್ತು ದೊಡ್ಡದಾದ, ತಲೆಕೆಳಗಾದ, ನೇರವಾದ ಪ್ರತಿಬಿಂಬ ಉಂಟುಮಾಡುವುದು. 4ನೇ ಪಾಯಿಂಟ್, ಪೀನದರ್ಪಣ ವಾಹನದ ಹಿನ್ನೋಟದ ಕನ್ನಡಿಯಾಗಿ ಬಳಸುವರು. ಪೀನ ಮಸರವನ್ನು ನಾವು ಕನ್ನಡಕ, ಸೂಕ್ಷ್ಮದರ್ಶಕ, ಪ್ರೊಜೆಕ್ಟರ್ಗಳಲ್ಲಿ ಬಳಸೋದನ್ನು ಸಹ ನಾವಿಲ್ಲಿ ನೋಡ್ಬೋದು. ಇಷ್ಟು SLC ಬೋರ್ಡ್ಗಳಿಂದ ಬಿಟ್ಟಿರ್ತಕ್ಕಂಥ 2025-26ನೇ ಸಾಲಿನ ಮೊದಲ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ ಭೌತಶಾಸ್ತ್ರದ ಮೊದಲ 12 ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಬಹುದು. ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಅದಕ್ಕೆ ತಕ್ಕಂತಹ ನಿಖರವಾದ ಕೀ ಉತ್ತರಗಳನ್ನು ಇಲ್ಲಿ ನೋಡಬಹುದು. ನೀವು ಈ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಬಹುದು. ಈ ಪ್ರಶ್ನೆಗಳು ಎಕ್ಸಾಮಲ್ಲಿ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.